ಇವು ಯಾರು ಇದು? ಪಿಂಕಿ ವಾಮಿಟ್ ಬರ್ತದೆ ಹೇಳ್ತಿದ್ದಾಳೆ, ಅದಕ್ಕೆ ಅವ್ರು ಎಂತ ಹೇಳಿದ್ದು? ವಾಮಿಟ್ ಫುಲ್ ಮಾಡಲಿ, ಮಧ್ಯಾಹ್ನ ಯುಗಾದಿ ಹಬ್ಬದ ಊಟ ಮಾಡುವ. ನಾವಿದ್ದೇವೆ, ಬಳಸ್ತೇವೆ. ಕೂತ್ಕೊಳ್ಳಿ ಅತ್ತಿಗೆ, ಹೋಗಿ ಕೂತ್ಕೊಳ್ಳಿ ಅತ್ತಿಗೆ, ಕೂತ್ಕೊಳ್ಳಿ. ಇಲ್ಲಿ ಎಲೆ ಎಲ್ಲ ಬೇಡ, ನಾವು ಇಡ್ತೇವೆ ಎಲೆ. ಚಿಕನ್ ಎಲೆ ಇಡು, ಎಲೆ ಇಡು, ಎಲೆ ಇಡು. ನನ್ನ ಕ್ಯೂಟ್ ಪಿಂಕಿ ಎಷ್ಟು ಚಂದ ಕಾಣ್ತಾಳೆ ನೋಡಿ ಸೀರೆಯಲ್ಲಿ, ಭಾರಿ ಚಂದ ಕಾಣ್ತಾಳೆ. ಈ ಮ್ಯೂಸಿಕ್ ಮಾಡೋದ್ರಿಂದ ತುಂಬಾ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಇದೊಂದು ಎಕ್ಸ್ಪೆರಿಮೆಂಟ್ ತರ ಮಾಡ್ತಿದ್ದೀನಿ. ಧನರಾಜಾಚಾರ್ ವ್ಲಾಗ್ ಚಾನಲ್ಗೆ ಸುಸ್ವಾಗತ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವ್ಲಾಗ್ದ ವಿಶೇಷ, ನಮ್ಮ ಮನೆಯಲ್ಲಿ ಯುಗಾದಿ ಸಂಭ್ರಮ. ಈ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ, ಇಲ್ಲಿ ಯಾವುದೇ ಒಂದು ಟಸ್ಕು ಪುಸ್ಕು ಮ್ಯೂಸಿಕ್ ಬರಲ್ಲ, ಫುಲ್ ರಾ ಫುಟೇಜ್. ಈ ಮ್ಯೂಸಿಕ್ ಮಾಡೋದ್ರಿಂದ ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಯೋಚನೆ ಕೂಡ ನನ್ನ ಹತ್ರ ಇದೆ. ಹಾಗಾಗಿ ಇದೊಂದು ಎಕ್ಸ್ಪೆರಿಮೆಂಟ್ ಥರ ಮಾಡ್ತಿದ್ದೀನಿ. ಓಕೆ, ಇವತ್ತು ಯುಗಾದಿ ಸಂಭ್ರಮ, ಹಾಗಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ. ನಾನು ಮ್ಯೂಸಿಕ್ ಹಾಕ್ತೇನೆ. ತಂದಾನ ತಾನಾನ ಯುಗಾದಿ ಯುಗಾದಿ. ಓಕೆ, ಈ ಲಾಗಲ್ಲಿ ಮ್ಯೂಸಿಕ್ ಇಲ್ಲ. ಗಂಡು ಮಕ್ಕಳೆಲ್ಲ ಸೇರಿ ಡ್ರೆಸ್ ತಗೊಳ್ಳಿಕ್ಕೆ ಮತ್ತೆ ಪುತ್ತೂರಿಗೆ ಶಾಪಿಂಗ್ ಕಡೆ ಹೊರಟಿದ್ವಿ. ನಾನು ಚಿಕ್ಕಣ್ಣ, ದೇವಿಕಾ, ಪಿಂಕಿ, ವರ್ಷ, ಯಶು, ವಿಶು, ಸಂತು ಕೂಡ ಸೇರ್ಕೊಂಡು ಪುತ್ತೂರು ಶಾಪಿಂಗ್ ಹೊರಟಿದ್ದೀವಿ. ಬನ್ನಿ, ಅದು ಹೇಗಾಗಿತ್ತು ಏನಾಗಿತ್ತು ನೋಡ್ಕೊಂಬ. ಚಿಕ್ಕ ಗಾಡಿ ಉಂಟ ಹಿಂದೆ, ನಿಂಗೆ ಬರ್ಲಿಕ್ಕೆ ಯಾರು ಹೇಳಿದ್ದ? ಜನ ಜಾಸ್ತಿ ಬಂದ ಸೀದಾ ನೀವಲ್ಲ ಹೇಳಿದ್ದು ಬರ್ಲಿಕ್ಕೆ. ಅವ್ರು ದೇವಿಕನವ್ರು ನಿಂಗೆ ಸಟ್ ತಗೊಳ್ಳಿಕ್ಕ ಭವ್ಯನ ಹತ್ರ ಹಣ ಕೇಳಿದ್ಯಾ? ಹೆಂಗೆ ಹೆಂಡತಿಯವರಿಂದ ಇವತ್ತು ಯುಗಾದಿಗೆ ಡ್ರೆಸ್ ಎಲ್ಲ? ಹೌದಾ? ಭವ್ಯತಿಗೆ ಇಲ್ವಾ? ಮತ್ತೆಂತಕ್ಕೆ? ನಂಗೆ ಮಾತ್ರ. ಅವಳಿಗೆ ಅವ್ರು ತಗೊಳ್ತಾರೆ ಮಾರೆ, ಸುಮ್ಮನೆ ಕುತ್ಕೊಂಡು. ಅವಾಗ ನಾವು ಬಲ್ಲದೆ ಇನ್ಯಾರು ಪಿಂಕಿ ಬರೋದಿದ್ಯಾ? ಪಿಂಕಿ ಬೇಡವ ಅಲ್ಲವ, ನೀವೆಂತಕ್ಕ ಬರುದು? ನೀವೆಂತಕ್ಕೆ? ಬಂದದೆಂತಕ್ಕೆ ಕೇಳು. ಒಂದು ಕಾಲಿದ್ದು ಚಪ್ಪಲಿ ಕೈಯಲ್ಲಿ ಇಟ್ಕೊಂಡು ನೀನ್ ಡೊಂಕ ಹಾಕೊಂಡು ಬಂದದಾ? ನಾವು ಬಂದದೆಂತಕ್ಕೆ ಗೊತ್ತಾ? ನಿಮಗೆ ಅದೇ ಡ್ರೆಸ್ ಸೆಲೆಕ್ಟ್ ಮಾಡ್ಲಿಕ್ಕೆ ಬಂದದ. ಹಾಗಾದ್ರೆ ನಮ್ಮದೊಂದು ಪ್ರಾಮಿನೆಂಟ್ ಇದನ್ನು ಅಲ್ಲಿ ಆಫರ್ ಉಂಟಾ? ಫುಲ್ ವೈಟ್, ಎಂತ ವೈಟ್ ಶರ್ಟ್ ಆಫರ್. ಎಷ್ಟು ಎಷ್ಟು ವೈಟ್ಗೆ? ಸುಮ್ಮನೆ ಕ್ಯೂಟ್ ಅಂತ ಬರುದು. ಪಿಂಕಿ ಬರುವಾಗ ಜರ್ಸಿ ಬೆತ್ತರಾಗಿ ಕಂಡಿದೆ ಹಿಂಗೆ. ಈಗ ನೋಡ್ಕೊ, ಆ ತೊಗ್ಲೆ ಪ್ಯಾಂಟ್ ಎಲ್ಲ ಹಾಕಿ ಮತ್ತೆಂತ ಈಗ ಈಗಿದ್ರು ಬೆಂಕಿ ಅಂತ ಚಿಕ್ಕ, ಈ ತರ ಇದ್ರೆ ಬುಕ್ಕಿ ಅಂತ. ಅದೆಂತ ಆಗಿದ್ದಾರೆ ಪಿಂಕಿ ಐಬ್ರೋ ಶೇಪ್ ಯಾಕೆ ಮಾಡಿದ್ಯಾ ಕೇಳು? ಈಗ ಇದು ಕ್ವಾಲಿಟಿ ಮಾರ, ಐಬ್ರೋ ಶೇಪ್ ಮಾಡಿದ್ಯಾ? ಭಾರಿ ಚಂದ ಕಾಣ್ತಿದ್ಯಾ? ಚೇಂಜಸ್ ಕಾಣ್ತಲ್ಲ, ಭಾರಿ ಚಂದ ಕಾಣ್ತಾಳೆ. ಅವಳು ಯಾಕೆ ಮಾಡಿದ್ದು ಗೊತ್ತಾಯ್ತಾ? ಅವಳಿಗೆ ನೆಕ್ಸ್ಟ್ ಬೇಗ ಮದುವೆ ಉಂಟು, ಅದಕ್ಕೆ ಈಗ ರಕ್ಷಿತ್ ಶೆಟ್ಟಿ ನೋಡಿದ್ದೆ? ರಕ್ಷಿತ್ ಶೆಟ್ಟಿ ಅಂತ ಟೀ ಶರ್ಟ್ ನನಗೆ ತಗೊಂಡದ್ದು ಸ್ವಲ್ಪ ಸಣ್ಣ ಯಾವ ತಗೊಂಡು ಒಳ್ಳೇದು ನೋಡಿ. ಕಾಗದದ ದೋಣಿಯಲ್ಲಿ ನಾಗುರುವಂತ ಹೊತ್ತಾಯಿತೆ ಕಾಣಿಸದ ಬಂದವನಿಯೊಂದು ಆಡಾಡಿದ ನಾನು ಸಿಕ್ಕಾಕೊಂಡು ಮಂಜ ಬಲೂನ್ ಸೂಪರ್ ಸಲೂನ್ ಮಾಡಿ ಕೂಲಿಂಗ್ ವಾಟರ್ ಮೆಲನ್ ಬ್ಯೂಟಿ ಬಫನ್ ಹಾಕಿದ್ದೇನೆ.
ಕಾಣುದಿಲ್ಲ ಇದೆಂತ ಒಟ್ಟಾಕಿದ್ದು ಬಲ ಮುಂದೋಡು ತಗುಲಿಗೆ ಇರ್ಲಿಕ್ಕೆ ಆಗ್ತದೆ ಅದು ತಗುಲಿ ಹೌದು ಮಾರ್ರೆ. ಆಗುದೇ ಮಂಡೆ ನಿಮ್ಮದು. ಮತ್ತೆ ಎಂತದು ಅದು ಸೊಳ್ಳೆ ಹೊಡೆದಾಗ ಹೇಗಿದೆ ಹುಡುಗರು ನಮ್ಮ ಮುಖದ ಸ್ವಂತ ಮುಖದಲ್ಲಿ ಹೌದು ನೋಡಿ ನಮ್ಮ ಮತ್ತೆ ಹಾಕಿದ್ದೇವೆ ನಾವು ನಮ್ಮ ಸಂಸ್ಕೃತಿಯನ್ನು ಆಯ್ತು ಸಾಂಗ್ ಆಡು ದೇಕ ಸತ್ತಿದ್ದು ಸಾಂಗ್ ಆಡ ये मंजा बलून नी सुपर सलून ಮಂಜಾರು ये बॉडी कूलिंग वाटरमेलन ये ब्यूटी बफन ये बॉडी कोलन ये उन्नामे लाइफ नैटाना कनबल बारचिके नैटाना यो सिक्किरे उन्न पत्तिये मंडेइले पडिपुनु येरलडी अळगिले उन्न मिंजाललडी ತುದುಳಿಲಿಕ್ಕಿ ನಿದಾಯ ನಂಜು ಕುಳುಕಿ படிய முட்டை கலக்கி அழகி போகாதே ரொம்ப விலகி சிலுங்கி போறாலே என்ன முழுங்கி ಜಗಸಿತ ಹೇಳಿ ಕೇಳು ಪಿಂಕಿ ವಾಮಿಟ್ ಬರ್ತದೆ ಹೇಳ್ತಿದ್ದಾಳೆ ಅದಕ್ಕೆ ಅವ್ರು ಎಂತ ಹೇಳಿದ್ದು ವಾಮಿಟ್ ಫುಲ್ ಮಾಡ್ಲಿ ಮಧ್ಯಾಹ್ನ ಯುಗಾದಿ ಹಬ್ಬದ ಊಟ ಮಾಡು ಸರ್ ತೆಗಿಬೇಡಿ ಅಮ್ಮ ಇದರ ಕೆಳಗೆ ಅಯ್ಯೋ ನಂಗೆ ಸತ್ಯ ಮೇಲೆ ಬರ್ತುಂಟು ಒಮ್ಮೆ ಎಲ್ಲಿ ಮೇಲೆ? ಯಾವ್ದು ಅದರ ಕೆಳಗೆ ದೂಡು ಅವ ಬಜ್ಜಿ ಚಿತ್ರ ನಾವಿಲ್ಲಿ ವಾಕ್ ಮಾಡಿ child walk ಮಾಡಿ. ಇಲ್ಲ, ಒಂದು ಒಟ್ಟಾರೆ ಹೊತ್ತು ಮಾರಾಯ್ತು ವಾಮಿಟ್ ಮಾಡ್ತೀನಿ ನೋಡುತ್ತೆ ಕಾಗ ಈಗ ಒಮ್ಮೆ ಇಡ್ತಿದ್ದವ ಅದು ನಿಲ್ಲಿಸುವಾಗ ನೋಡ್ಲಿಕ್ಕಿಲ್ಲ ಒಮ್ಮೆ ನೋಡ್ಲಿಕ್ಕಿಲ್ವನಾ ನಿಲ್ಲಿಸುವಾಗ ನೋಡ್ಲಿಕ್ಕಿಲ್ಲ ಒಮ್ಮೆ ಒಮ್ಮೆ ಹಿಂದೆತ್ತು ನಿಮ್ಮದು ರಕ್ಷಿತ್ ಶೆಟ್ಟಿ ತರ ಕಾಂತಿ ಅಂತೆ ಹೋಗ ಹೋಗ ಹಿಂದೆ ಹಿಂದೆ ರಶ್ಮಿಕಾ ಮಂದಣ್ಣ ಅಲ್ಲೋ ಅದು ವೈಟ್ ಬ್ಲೀಚ್ ಆಗಿದೆ ಅಲ್ಲಿ ಅಲ್ಲೋ ಇವರ ವಿಷಯ ಅಂತೂ ಸೈಲೆಂಟ್ ಅಂತ ಮಾರೆ ಹೀರೋ ಹೀರೋ ತರ ಬರ್ತಿದ್ದಾರೆ ಮಾತಾಡ್ಬೇಡ ತೆಗಿಬೇಡ ಅವರಲ್ಲಿ ಬಿದ್ದಲ್ಲಿ ನೋಡಿ ಹಿಂದೆ ಹಿಂದಡಿಗೆ ಟೆನ್ಷನ್ ಇಲ್ಲ ಅವನು ನೋಡುತ್ತೆ ಪೆದ್ದನ್ ತರ ಮಾಡುದು ಹೋಗಿ ಆ ಪೆದ್ದನ್ ತರ ಮಾಡಿದಕ್ಕೆ ಏನಾದ್ರು ಅವನ್ನು ನೋಡಂತ ಸುರ ಸುಂದರ ಅಂತ ಅನ್ಕೊಂಡಿದ್ದೇನೆ ಕೂದಲೆಲ್ಲ ಸರಿ ಮಾಡುದು ನೋಡು ಕನ್ನಡಿ ಮಾಡುದು ಮಂಗನ ನಾಡ್ದು ಪೂಜೆ ಉಂಟು 24 ಹಾಂ ಅವ್ರು ಸರಿ ಹೋಗುದಂತೆ ಹಾಗೆ ಬನ್ನಿ ಅವನೇ ಚಂದ ಇರೋದು ಅಂತ ಅನ್ಕೊಂಡಿದ್ದಾನೆ ಇಡೀ ಜಗತ್ತಿನಲ್ಲಿ ಮತ್ತೆ ಹುಡುಗಿಯರು ನೋಡಿ ಎಲ್ಲ ಅವನಿಗೆ ಎಂತ ಕೇಳುದಿಲ್ಲ ಪಾಪ ಅಲ್ಲ ಹುಡುಗಿಯರು ನೋಡಿ ನಮ್ಮ ಬೈಲಿಕ್ಕಿದ್ರೆ ಬೈ ಬೈ ಸರಿ ನಿಂಗೆ ಏನ್ ನಿಂಗೆ ನನಗೆ ಸಹ ಪ್ರಾಬ್ಲಮ್ ಅವಳಿಗೆ ಸಹ ಕೇಳುದಿಲ್ಲ ಮತ್ತೆ 6 ಗಂಟೆ ಒಳಗೆ ಎಂತ ಕೇಳುದಿಲ್ಲ 24 ಹೋಗ್ಬೇಕು ಕೇಳ್ತದ ಅವನಿಗೆ ಚಿಕ್ಕ ಚಿಕ್ಕ ಬೈಕ್ ಅನ್ನ ಇಟ್ಟು ಅವರ ಮಕ್ಕಳನ್ನ ಈಚೆ ಕಳಿಸಿದ್ದಾರೆ ಬಟ್ ಡೋರ್ ಲಾಕ್ ಆಗಿದೆ ಈಗ ನಾನು ಆಟ ಆಡ್ತಿದ್ದೇನೆ ಅವರೊಟ್ಟಿಗೆ ಲಾಕ್ ಮಾಡಿ ಚಿಕ್ಕ ಆ ಬೈಕ್ ತರ್ಲಿಕ್ಕೆ ಆಗುದಿಲ್ಲ ನಾನು ಅದನ್ನ ಹೇಳಿದ್ದು ಬೈಕ್ ಅಲ್ಲಿ ಅಲ್ಲಿವರೆಗೆಲ್ಲ ಅಲ್ಲ ಇವರು 3 ಜನ ಬಸ್ಸಲ್ಲಿ ಕಳಿಸುವ ನಿಂಗೆ ಎಷ್ಟಾಗ್ತಾ ಅಂತಿಲ್ಲ ಆಳ ಮೇಲೆ ಬಿದ್ದು ಅಲ್ಲ ಇವರಿಗೆ ಫ್ರೀ ಅಲ್ಲ ಬಸ್ ಹೌದಾ ಸಿದ್ದರಾಮಯ್ಯ ಬಸ್ ಉಂಟಲ್ಲ ಮಾಡು ನನ್ನ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಮತ್ತೆ ಫ್ರೀ ಅಲ್ಲ ಸಿದ್ದರಾಮಯ್ಯ ಹೌದು ಹೌದು ಮತ್ತೆ ಹೇಳ್ತು ಅದೇ ಅಲ್ಲವ ಹೇಳ್ಬೇಕಾದ ಸಂತಣ್ಣ ಮನೆಯಿಂದ ಆಧಾರ್ ಕಾರ್ಡ್ ತರ್ತೀಯ ನನ್ನದು ಆಧಾರ್ ಕಾರ್ಡ್ ತರಲಿಲ್ವಾ ಆಧಾರ್ ಕಾರ್ಡ್ ಬೇಡವಾ ರೇಷನ್ ಕಾರ್ಡ್ ಸಾಕ್ತದೆ ನಿಂಗೆ ಯಾರು ಆಧಾರ್ ಕಾರ್ಡ್ ಕೇಳೋರು ನಿಂಗೆ ಯಾರು ಕೇಳೋರು ಯಾರು ಕೇಳೋರು ಹೇಳು ಇನ್ 10th ಎಕ್ಸಾಮ್ ಉಂಟು ನಾನು ಇದಕ್ಕೆ ಕೇಳುದು ಅವಳಿಗೆ ಇವರು ಕೇಳುದು ಅವ್ರು ಇಲ್ಲಿ ಕೂತ್ಕೊಂಡದು ಮಾರ್ರೆ ಫೋನ್ ಮಾಡೋ ಪಿಂಕಿ ಹೆಗಲ ಮೇಲೆ ಕೂತ್ಕೊಂಡ ಹೇಳಿ ಆನೆ ಆಯ್ತು ಇದು ಸಂತೆ ಆನೆಲ್ಲ ಕಾಡಾನೆ ನೀನು ಎಲ್ಲ ಊರೇ ಹೋಗಿದ್ದಾರೆ ಅವರಮ್ಮ ಸೋರೆ ಡಿವೈಡರ್ ಉಂಟು ಡಿಶನ್ ಮಾಡ್ತಾನೆಲ್ಲ
ಡಿವೈಡರ್ ಎಲ್ಲ ಅಲ್ಲಿ ಚೆಂದ ಹೋಗುವಾಗ ಶಾಪಿಂಗಿಗೆ ಬಂದಿದ್ದೀವಿ, ಯುಗಾದಿ ಶಾಪಿಂಗ್. ಮತ್ತೆ ಶಾಪಿಂಗ್ ನೀನೆಂತ ತಗೊಂಡು? ನಾವು ನಿನ್ನೆ ಬೇರೆ ಕಡೆ ಓಕೆ ಹಾ ಅಲ್ವಾ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಮತ್ತೆ ಎಂತೆಲ್ಲ ಹೇಳ್ತಿದ್ದಾರೆ ಮಾರೆ ಇಲ್ಲ ಅಲ್ಲ ಅವ್ರು ನೋಡು ನಿನ್ನಪ್ಪನಿಗ ಹಾ ಇವಳು ಮಗಳ ಲೆಕ್ಕದಲ್ಲಿ ಇವ್ರ ಅಪ್ಪ ಗೊತ್ತಲ್ಲ ಗೊತ್ತಿಲ್ಲ ನಿನ್ನ ಅಪ್ಪನನ್ನು ಎಕ್ಸ್ಪ್ಲೈನ್ ಮಾಡು ಅವ್ರಿಗೆ ಹೇಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗೋದು ಬೇಡವಾ? ಅಪ್ಪ ಹೇಗಿದ್ರೆ ಸೈಜ್ ಹೇಳಿದ್ರೆ ಸಾಕು, ಎಕ್ಸ್ಪ್ಲೇನ್ ಎಂತಕ್ಕೆ? ಅವರು ಸ್ಲೇಟ್ ಕಲರು ಆ ಥರ ಹೇಳು, ಮೈ ಬಣ್ಣ ಎಲ್ಲ ಅನ್ನ ಸೈಜ್ ಆಗ್ಬೋದು ಅಪ್ಪನಿಗೆ. ನಿಮ್ಮ ಸೈಜ್ ನಿಮ್ಮಕ್ಕಿಂತ ಸಪುರಲ್ಲ ಆದರೆ ಎಮ್ಮು ಕೊಡಿ ಎಮ್ಮು. ಯಾರ ಥರ ಇದ್ದಾರೆ? ಯಾರ ಥರ ಇದ್ದಾರೆ? ಸಂತಾನನಾಗಿದ್ದಾರೆ, ಹಾ. ಹೈಟ್ ಇದ್ದಾರೆ. ಯಾರು ಕಾಣ್ತಾರ ಅದಕ್ಕೆ ಸಂತಾನನಾಗೆ ಹಾಗಾದ್ರೆ ಒಂದು ನಿಂಗೆ ಹೌದು ಕೇಶಕರಿ ಒಂದೇ ಆಗ್ಬೋದು ಸರ್. ಯಾಕಲ್ಲ ನಿಂಗೆ ಮತ್ತೆ ಕೇಶಕರಿ ಒಂದೇ ಆಗ್ಬೋದು ಸರ್. ನೀನು ಯಾವಾಗ ಹಾಕ್ತಿ? ಮಧ್ಯಾಹ್ನ ಹಾಕ್ತೀಯಾ? ಅವ್ರು ರಾತ್ರಿ ಹಾಕ್ತಾರೆ. ಅದನ್ನ ಅಪ್ಪನಿಗೆ ಕೂಡ ಹಾಕ್ಲಿಕ್ಕೆ. ರಾತ್ರಿ ಫಂಕ್ಷನ್ಗೆ ಹೋಗ್ತಾನೆ. ಅವ್ರಿಗೆ ಸ್ಮಾಲ್ ಆಗಲಿಕ್ಕಿಲ್ಲ, ಮತ್ತೆ ಅವ್ರಿಗೆ ಮೀಡಿಯಂ. ಎಮ್ಮು ಇದಾಗ್ಬೋದು. ಇದು ಇಲ್ಲ ಎಮ್ಮು ಇದು. ಚಿಕ್ಕ ಅವರಿಗೆ ಅಮ್ಮ ಆದ್ರೆ ನಂಗೆ ಯಾಕೆ ಅಲ್ಲಿ ಯಾಕೆ? ಯಾವ ಸಪುರ ಅದ ನನ್ನಪ್ಪ ಸಪುರ. ಸಪುರ ಇಪ್ಪಿ ನಾನು ಅಷ್ಟು ತೋರವ ನಿಂಗೆ ಹೊಟ್ಟೆ ಉಂಟು ಇದಾಗ್ಬೋದು ಅಪ್ಪನಿಗೆ. ಇದು ಅಪ್ಪನಿಗೆ ಆಗ್ತದೆ. ಎಷ್ಟು ಸೈಜ್? 28. ಹಾಗಾದ್ರೆ ಕಿಡ್ಸ್ ಸೆಕ್ಷನ್ ಅವರಿಗೆ 3 ಜನರಿಗೆ ಒಂದೇ ಆಗ್ಬೋದು. ಅವ್ರಿಗೆಲ್ಲ 28. ಅಷ್ಟೇ ಸರಿ. ನಿಂದು ಸಹ 28 ಕಿಡ್ಸ್ ಸೆಕ್ಷನ್ಗೆ ಹೋಗಿ. ಕಿಡ್ಸ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದಲ್ಲ? ಇದು ಹೌದಾ? ಟ್ರೆಂಡಾ? ಅದಕ್ಕೆ ಬೆಲ್ಟ್ ಹಾಕ್ಲಿಕ್ಕಿಲ್ಲ, ಅದು ಮಾತ್ರ ಸಿಕ್ಕಿಸಾಕ್ಲಿಕ್ಕೆ. ಅಕ್ಕಲ್ಲ ಹೇಗೆ ಉಂಟು ಅದು? ಹೇಗುಂಟು ನೋಡ, ಸೂಪರ್ ಉಂಟು. 28 ಅಲ್ಲಿ ನೋಡಿ ಇಲ್ಲಿ ಬಾ, 28 ಅಲ್ಲಿ ಇಲ್ಲಿ ಅದ್ಯಾರ್ದು ಶರ್ಟ್? ಯಾರ್ದು? ಶರ್ಟ್ ಅಲ್ಲ ಪ್ಯಾಂಟ್. ಪ್ಯಾಂಟ್ ಹಾಕಿದ್ದು ಹೊಸದು. ನೀ ಹೇಳ್ಬೇಕಲ್ಲ ಯಾವ್ದು ಸೂಪರ್. ನಾನು ಶರ್ಟ್ ಅನ್ನು ನೋಡಿ ಹೇಳ್ತಿದ್ದೆ. ಬೇಗ 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 ಹೊರಡ 1 ಗಂಟೆಗೆ ಹೋಗ್ಲಿಕ್ಕೆ ಉಂಟು. 12:15 ನೀವು ಹೇಗೆ ಕೈಗೆ ಗಡಿಯಾರ ಇಲ್ಲದೆ ನೋಡ್ತೀರಿ? ಅದು ನೋಡಿ ಅಭ್ಯಾಸ ಮೊದಲಿನ ಸಹ ಹಾಗೆ ಕೈಗೆ ಹಾಂ ಸ್ವಲ್ಪ ಅದೇ 1/4 ಗಂಟೆ ಹೆಚ್ಚು ಕಮ್ಮಿ ಉಂಟು ಅಷ್ಟು. ವರ್ಷ ಇಲ್ಲಿ ಬಂದು ಬಾ ಇದರಲ್ಲಿ ಇದು ಅಪ್ಪನಿಗ ತೂಕ ಕಮ್ಮಿ ಮಾಡ್ತಾರೆ, ಸಣ್ಣ ಹಂಗೆ ಕಮ್ಮಿ ಮಾಡ್ತಾರೆ. ಹೌದು ಅದೇ ಸೈಜ್ ಸಣ್ಣ ಇದೆ. ಸೈಜ್ ಇಲ್ಲಿ ಅಂದರೆ ಕಮ್ಮಿ ಉಂಟು ಅದೇ. ಹಾಂ ಅಕ್ಕ ಸಣ್ಣ ತೂಕ ಮಕ್ಕಂದು ಇಷ್ಟು ಡ್ರೆಸ್ ಹಾಕದಿದ್ರೆ ಎಕ್ಸ್ಚೇಂಜ್ ಆಗ್ತದ ಕೇಳು. ಹಾ ಕೇಳಿದೆ. ಎಂತ ಹೇಳಿದ್ರು? ಎಕ್ಸ್ಚೇಂಜ್ ಆಗ್ತಾರೆ ಕೇಳು. ನೋಡಿ ಯುಗಾದಿ ಶಾಪಿಂಗಿಗೆ ಬಂದು ಇಲ್ಲಿ ನಮ್ಮ ಅಸ್ಮಿ ಹತ್ರ ಬೊಳ್ವಾರು ಪುತ್ತೂರು ಜ್ಯೂಸ್ ಶಾಪಿಂಗ್ ನೋಡಿ. ಇಲ್ಲಿ ಸೆಲ್ಫ್ ಸರ್ವಿಸ್ ಕೂಡ ಇದೆ. ಇಲ್ಲೇ ಬಿಟ್ಟು ಹೋಗ್ತಾರೆ. ಇಷ್ಟು ದೊಡ್ಡ ಗಾಡಿ ಮತ್ತೆ ಇಷ್ಟು ದೊಡ್ಡ ಜ್ಯೂಸ್ ಇದ್ದು ಶಾಪನ್ನ. ವಿಶೇಷ ಏನಂದ್ರೆ ಶಾಲೆ ಮಕ್ಕಳಿಗೆ ಬರೀ 10 ರೂಪಾಯಿ. ಸಂತು ದೇವಿಕಾ ಹಾಗೆ 5 ಜನ ಶಾಲೆ 6 ಜನ. ನೀನು ಶಾಲೆ ಹೋಗುವ ನಾನಲ್ಲವ ಯೂನಿಫಾರ್ಮ್ ಅಲ್ಲಿ ಬರ್ಬೇಕು ಚಿಕ್ಕ, ಅವ್ರದ್ದು ನಿಯಮ ಇದೆ. ಹಾಂ ಯೂನಿಫಾರ್ಮ್ ಅಲ್ಲಿ ಬರ್ಬೇಕಂತ. ಸರ್ ಇದು ಯಾವ ನಂಬಿಕೆ ಮೇಲೆ ನೀವು ಹೀಗೆ ಇಟ್ಟು ಹೋಗೋದು? ನಂಬಿಕೆ ಅಂದರೆ ತುಂಬ ಟೈಮ್ ಆಯ್ತಲ್ಲ ಇಲ್ಲಿ ಇಟ್ಟು, ತುಂಬ ಒಂದು 2-3 ವರ್ಷ ಆಯ್ತು. ಹಾಗೆ ಡೈಲಿ ಬರುವವರೇ ಬರೋದು, ಎಲ್ಲ ಹೊರಗಿನವರು ಯಾರು ಸಹ ಬರೋದಿಲ್ಲ. ಹಾಗೆ ನಂಬಿಕೆ ಇದೆಲ್ಲ ಫಾರಿನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ನಮ್ಮ ಪುತ್ತೂರಲ್ಲಿದೆ ನೋಡ್ರಿ ನಂಬಿಕೆ ಜೀವನ, ನಂಬಿಕೆಯಲ್ಲೇ ಬದುಕಬೇಕು ಎಲ್ಲ. ಈಗ ಮೋಸ ಮಾಡೋ ಪ್ರಪಂಚದಲ್ಲಿ ಇಂಥ ಮೋಸ ಮಾಡುವ ಪ್ರಪಂಚ ಅಂತೇಳಿ ನಮ್ಮನ್ನು ತೋರಿಸ್ತಿದ್ದಾನೆ ಈಗ. ಅದನ್ನೇ ಅದೇ ಅರ್ಥದಲ್ಲಿ ಹೇಳಿದ್ದು. ಹೇಗುಂಟು? ಅಕ್ಯುರೇಟ್. ಆಚೆ ತುಂಬ ಹುಳಿ ಇಲ್ಲ, ಸಿಹಿ ಇಲ್ಲ, ನೀರಿಲ್ಲ. ಕ್ಯಾಲ್ಕುಲೇಷನ್ ಉಂಟಲ್ಲ, ಪಕ್ಕ ಕ್ಯಾಲ್ಕುಲೇಷನ್. 2 ಚಮಚ ಪುನರ್ಪುಳಿ ರಸಕ್ಕೆ ಸಕ್ಕರೆ ನೀರು. ತುಂಬಾ ಚೆನ್ನಾಗಿದೆ ಆಯ್ತಾ? ರಾತ್ರಿ 5 ಗಂಟೆ ಉಂಟಾ? ಮತ್ತೆ ಬ್ಯಾರಿಗೆ ಆಗುದಿಲ್ಲವಾ ಬಿಸಿಲಿಗೆ ಮಾತ್ರ. ನೀನು ಎಂತ ಅಲ್ಲ ರಾತ್ರಿ ಪೆಟ್ರೋಲ್ ಅನ್ಕೊಂತೀನಿ ಹಾಗೆಲ್ಲ ನೈಟ್ ಈಗ ಇದರಲ್ಲಿ 24 hours ಅಂದ್ರೆ ಅವ್ರು ಪೆಟ್ರೋಲ್ ಪಂಪ್ ಅಲ್ಲ ಅದು. ಅವ್ರು ಹಾಗೆ ಇಟ್ಟು ಹೋಗ್ತಾರೆ. ರಾತ್ರಿ ಬ್ಯಾರಿಗೆ ಆಗುದಿಲ್ಲ ಬಿಸಿಲಿಗೆ ಮಾತ್ರ. ನಂಗೆ ಇನ್ನೊಂದು ಬೇಕಿತ್ತು. ಇನ್ನೊಂದು ಬೇಕಾ ನಿಂಗೆ? ಬೇಕಾ ಇನ್ನೊಂದು? ಇವನಿಗೆ ಬೇಕಂತ ಗ್ಲಾಸ್. ಇವೊಂದು ಗ್ಲಾಸ್ ಯಾವುದು ಇದರಲ್ಲಿ ಹುಡುಕು? ಆಯ್ತಲ್ಲ, ಎಷ್ಟು ವರ್ಷ ಆಯ್ತು? 3 ವರ್ಷ. ಯಾರಾದರೂ
ಹೀಗೆ 30 ರೂಪಾಯಿ ಇಲ್ಲೇ ಸೆಲ್ಫ್ ಸರ್ವಿಸ್ ಇಟ್ಟು ಹೋಗ್ತಿರಲ್ಲ, ಯಾರಾದ್ರೂ ಸುಮ್ಮನೆ ತಗೊಂಡು ಹೋಗೋರು ಇದ್ದಾರಾ? ಇಲ್ಲ, ಆ ಥರ ಗೊತ್ತಾಗೋದಿಲ್ಲ ನಮಗೆ ಎಂಥ ವಿಷಯ ಅಂತ, ನಾವು ಬಿಟ್ಟು ಹೋಗ್ತೇವೆ ಅಷ್ಟೇ. ಯಾರು ಫೋನ್ಪೇ ಮಾಡದೆ ಹೋದ್ರೆ ಅಂತ? ಹಾಗೆ ಮಾಡಲಿಕ್ಕಿಲ್ಲ, ನಮ್ಮ ಪುತ್ತೂರಿನ ಜನ ಹಾಗೇನಿಲ್ಲ. ಈಗ ಪೇ ಮಾಡಿದ್ರಲ್ಲ. ಓ ಇಲ್ಲವೋ? ಅವರು ಇಲ್ಲದಾಗ ಪೇ ಮಾಡಿ, ಇರುವಾಗ ಸಹ ಪೇ ಮಾಡುದಿಲ್ಲ. ಅಂಚೆ ಚಿಕ್ಕಮ್ಮ ಸೀರೆ ತಗೊಂಡಿದ್ದಾರೆ ಜಗ್ಗ ಚಿಕ್ಕ. ಇಲ್ಲ ಮಾರೆ, ಪೆಟ್ಟು ತಿನ್ಲಿಕ್ಕೆ ರೆಡಿ ಚಿಕ್ಕಮ್ಮನ ಮುಖದಲ್ಲಿ ಖುಷಿ ನೋಡು, ಖುಷಿ ನೋಡು ಚಿಕ್ಕಮ್ಮನ ಮುಖದಲ್ಲಿ ಈಗ ಉಂಟು. ಥ್ಯಾಂಕ್ ಯು ಚಿಕ್ಕ. ಅಲ್ವಾ? ಎಲ್ಲರದ್ದು ಖಾಲಿ ಇಟ್ಟಿರಿ, ದೊಡ್ಡವ್ರದ್ದು. ಎಲ್ಲರಿಗೆ ಜಾಗ ಮಾಡಿ ಮಗ. ಮಕ್ಕಳೆಲ್ಲ ಬರಲಿಲ್ಲಲ್ಲ. ಪ್ರಸಿದ್ಧಿ ಆಯ್ ಕುಚ್ಚು ಕುಚ್ಚು ಕುತ್ಕೋ. ಇನ್ನು ಯಶು ಮತ್ತು ವಿಶು ಬರಬೇಕು, ಏಕ ವರ್ಷ ಎಲ್ಲ ಬರಬೇಕಷ್ಟೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಆ ಮಂತ್ರ ನಂಗೆ ಗೊತ್ತಿಲ್ಲ. ಯಾವ ಮಂತ್ರ ಆದ್ರೂ ಏನು, ಇದು ಒಂದು ಸಪ್ರೇಟ್ ಎಲೆ ತೆಗೆದು ಅದರಲ್ಲಿ ಚಿತ್ರ. ಇದು ನಮ್ಮ ಶಾಸ್ತ್ರ. ಈಗ ಬನ್ನಿ ಊಟ ಮಾಡುವ. ಹ್ಯಾಪಿ ಯುಗಾದಿ. ಇವು ಯಾರು ಇದು? ವರ್ಷ ಅದಿಲ್ಲ ಅಂತೆ. ವಸ್ತ್ರಜ್ಞದ ಎಲ್ಲಿ ಹೋದ ನೀವು? ಎಲ್ಲಿ? ಯುಗಾದಿಗೆ ಎಲ್ಲರೂ ಇಲ್ಲಿ ಇರ್ಬೇಕಲ್ಲ, ಯಾಕೆ ಹಾಗೆ ಮಾಡುದು? ಎಲ್ಲಿದ್ದಾನೆ ಇನ್ನು ಅವನು ತಮ್ಮ? ತಮ್ಮ ಎಲ್ಲಿದ್ದಾನ? ಇವರಿಗಲ್ಲ, ಇವರ ಅಪ್ಪನಿಗೆ ಬೇಯಬೇಕು. ಹಾ, ಅವಾಗಿಂದ ಎಲ್ಲ ಹುಡುಗರು ಇವರೆಲ್ಲ ಊಟ ಮಾಡ್ತಿದ್ದೆ. ಯಾರಾದ್ರೂ ಒಬ್ರು ಅಡಿಗೆ ಚಂದ, ನಾನೊಬ್ನೇ ಅಡಿಗೆ ಸೂಪರ್ ಆಗಿದೆ. ಇವರು ಅಂಚು ಚಿಕ್ಕಮ್ಮ ಹೇಳುದು ಇಲ್ಲಿ, ಅಂಚು ಚಿಕ್ಕಮ್ಮ ಹೇಳುದು ನನ್ನ ಗಂಡ ರಾತ್ರಿ ನನಗೆ ಹೇಳ್ತಾರೆ ಅಂತೆ. ನಾನು ಹೇಳಿದೆ ನಾವು ಅವ್ರದ್ದು ಎಲೆ ಮಾತ್ರ ನೋಡುದು ಅಂತ. ಯಾಕೆ ಅಂತ ಹೇಳಿದ್ರೆ ಎಲೆ ಖಾಲಿ ಅಂತ ಚೆನ್ನಾಗಿದೆ. ಎಂತ ವಿಷಯ? ಯಾಕೆ ಇಷ್ಟು ಲೇಟು? ಹಾ, ಅಭಿ ನನ್ನಿಂದ ಎಂತ ಎಷ್ಟು ಲೇಟಾ? ಇವನೆಂತ ಚಿಕ್ಕ ನೋಡಿ, ಯುಗಾದಿಗೆ ಜನಿವಾರ ಹಾಕ್ಬೇಕು. ಜಗ್ಗ ಚಿಕ್ಕ ಕಾಲ್ ಮಾಡಿದಾಗ ಎಂತ ಹೇಳಿದ್ದು ಚಿಕ್ಕ? ಏ ಸುಂದರಿ ಸುಂದರಿ ಸುಂದರಿ. ಏಯ್ ಬಂದು ಕೂತ್ಕೊಂಡ, ಊಟಕ್ಕೆ ಕೂತ್ಕೊಳ್ಳೋದ? ಬನ್ನಿ ಎಲ್ಲರೂ ಕಾಲಿಡಿ. ಹಾ, ಕಂಗ್ರಾಟ್ಸ್. ಅಭಿ ಅಪ್ಪ ಆಗ್ತಿದ್ದಾನೆ. ಇಲ್ಲ ಎಲ್ಲರೂ ಊಟಕ್ಕೆ ಕೂತ ನಂತರ ಎಲ್ಲರೂ ಎದ್ದೇಳುವ ಮುಂಚೆ ಎಲ್ಲರೂ ಒಟ್ಟಿಗೆ ಎದ್ದೇಳಬೇಕು. ಇವ್ರು ಯಾರ ಇದ್ದದ್ದು?
ಮಕ್ಕಳು ಅವರು ಮಕ್ಕಳು ಬಿಡಿ, ಮತ್ತೆಲ್ಲರೂ ಒಟ್ಟಿಗೆ ಎದ್ದೇಳುದು. ದೊಡ್ಡಪ್ಪ ಎದ್ದು ಹೋದಾಯ್ತು, ಹಿರಿಯರು ಹೋಗ್ತಾರೆ. ಒಮ್ಮೆ ಕೃತಿಕಾ ಒಮ್ಮೆ ಅಲ್ಲಿಂದ ಬಾ, ಜಗಚ್ಚಿಗೆ ಎಂತದ್ದು ಹೇಳ್ತಾರೆ. ವಿನಯ್ ಪಿನೈಲ್, ಬ್ಲೂ ಪಿನೈಲ್ ಮತ್ತು ರೆಡ್ ಆರ್ಪಿಕ್ ಅಲ್ಲ, ನಾವು ನಗುದಲ್ಲ, ಈ ನನ್ನ ಮಗ ನಗ್ತಾನಲ್ಲ ಗಂಡಾಗಿ. ನಿಂಗೆ ಪಿನೈಲ್ ಅಂದಾಗ ಇವನಾಗೋದು. ನಿನ್ನ ಕಾಸ್ಟ್ಯೂಮ್ ಸೀರೆ ನೀಲಿದ್ದು ಆರ್ಪಿಕ್ ಬಾಟ್ಲ್ ಅಂತೆ, ಕೆಂಪು ಮುಚ್ಚಲಂತೆ. ಎದ್ದೇಳೋಣ. ಇದು ನೋಡಿ, ಇದು ಕ್ರಮ. ಎದ್ದೇಳು ಮಹದೇವ. ಇವ್ರದೊಂದು ಎಕ್ಸ್ಟ್ರಾ ನೋಡಿ. ನನ್ನ ಕ್ಯೂಟ್ ತಂಗಿ, ನನ್ನ ಕ್ಯೂಟ್ ಪಿಂಕಿ ಎಷ್ಟು ಚಂದ ಕಾಣ್ತಾಳೆ ನೋಡಿ ಸೀರೆಯಲ್ಲಿ. ಅದೆಲ್ಲ ಎಂತದ, ಅದೊಂದಿದು ಇದು ಸ್ಟೈಲ್ ಅಂದ್ರೆ. ಪಿಂಕಿ ಎಷ್ಟು ಚಂದವ. ಪಿಂಕಿ ಮುಂದೆ ವರ್ಷ ದೇವಿಕ ಎಂತ ಇಲ್ಲವ. ಯಾಕೆ ಇದಕ್ಕಿಂತ ಚಂದ ಯಾರು ಕಾಣ್ತಾರ? ನಿಂದೀಗ ಫೋಟೋ ತೆಗಿದ್ದೇನೆ ಪಿಂಕಿದ್ದು. ಆಯ್ತು ಅಮ್ಮ, ಕೂತ್ಕೊಳ್ಳಿ ಅಮ್ಮ, ಬಿಡಿ ಅಮ್ಮ, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ನೀವು ಏನು ವರಿ ಮಾಡ್ಕೋಬೇಡಿ, ಕೂತ್ಕೊಳ್ಳಿ. ನಾವಿದ್ದೇವೆ, ಬಳಸ್ತೇವೆ. ಕೂತ್ಕೊಳ್ಳಿ ಅತ್ತಿಗೆ, ಹೋಗಿ ಕೂತ್ಕೊಳ್ಳಿ ಅತ್ತಿಗೆ, ಹೋಗಿ ಕೂತ್ಕೊಳ್ಳಿ. ಎಲೆ ಎಲ್ಲ ಬೇಡ, ನಾವು ಇಡ್ತೇವೆ ಎಲೆ. ಚಿಕನ್ ಎಲೆ ಇಡು. ನೋಡಿ ಮಕ್ಕಳು ಕೂಡ ನೀರು ಹಾಕ್ಲಿಲ್ಲ. ನೀರು ಅಭಿ ಎಂತ ಬೀಳ್ದ. ಇನ್ಯಾರು ಬಾಕಿ ಇದ್ದಾರೆ? ದೇವಿಕ, ಪಿಂಕಿ, ವರ್ಷ ಬನ್ನಿ ಕೂತ್ಕೊಳ್ಳಿ. ನನ್ನ ಕಾಲಿಗೆ ಬಿದ್ದಿದ್ದೇನಾ? ಬೀಳಿ. ಇನ್ನು ಎಲ್ಲ ಕ್ರಿಕೆಟ್ ಟೀಮಲ್ಲಿ ಓನರ್ ನೀನೇ ಆಗ್ಬೇಕು. ಈಗ ಇವನು ಕಾಲೇಜಲ್ಲಿ ಒಂದು ಕ್ರಿಕೆಟ್ ಟೀಮಿಗೆ ಓನರು, ನೆಕ್ಸ್ಟ್ IPL ಕ್ರಿಕೆಟ್ ಇದ್ದು ಓನರ್ ಆಗಬೇಕು ನೀನು. IPL ಇದೆ ಓನರ್ ಆಗಬೇಕು. ನೋಡು, ಅಷ್ಟು ಸಣ್ಣ ಏಜಲ್ಲಿ ಒಂದು ಕ್ರಿಕೆಟ್ ಇದ್ದು ಓನರ್ ಆಗಿದ್ದಾನೆ ಅವನು. ನೀನು ಅವನ ತಮ್ಮ ಆಗಿ ಏನಾಗಬೇಕು? ಕ್ರಿಕೆಟರ್, ಬ್ಯಾಟ್ಸ್ಮನ್ ಆಗಬೇಕು. ಧರ್ಮಕ್ಕೆ ಹಣ ಎಲ್ಲ ಕೊಡುದಿಲ್ಲ, ತಮ್ಮ ಅಲ್ಲ ಹೇಳಿದಂತದ ಅಂದ್ರೆ ಎಂತ ಗೊತ್ತುಂಟಾ? ಮನೆ ಇವರ ಟೀಮಲ್ಲಿ ದುಡ್ಡು ಕೊಡೋದೇ ಇಲ್ಲ. ಕೂತಿದೆ ಅವಾಗ ಅವರು ಕರೆದ್ರೆ ಇವರು ಹೇಳಿದ್ದಾರೆ, ಚಿಕ್ಕಮ್ಮ ಬನ್ನಿ ಚಿಕ್ಕಮ್ಮ, ನಮಗೆ ಕಷ್ಟ ಆಗ್ತದೆ. ಬೇಗ ಕೂತ್ಕೊಳ್ಳಿರಾ. ನೋಡಿ, ನಮ್ಮಲ್ಲಿ ಯುಗಾದಿ ಹಬ್ಬ ಬಂದ್ರೆ ನಾವು ಹೆಣ್ಮಕ್ಳನ್ನೇ ಕೂರಿಸೋದು. ಫಸ್ಟ್ ಹೆಣ್ಮಕ್ಳನ್ನ ಕೂರಿಸಿ ನಾವು ಗಂಡಸರು ಬಡಿಸ್ತೇವೆ. ಇದೆಂತಕ್ಕೆ ಮೆಣಸು?
ಇದೆಂತ ಚಿಕ್ಕ ಅದು ಉಳ್ದದ್ದು ಉಳ್ದ ಮೆಣಸು. ನಾನು ನೀವು ಫಸ್ಟ್ ಕೇಳಿದಾಗ ನಿಜ ಅಂದ್ಕೊಂಡೆ. ನೋಡಿ ಈ ಮಕ್ಕಳು ಈ ಏಜಲ್ಲಿ ಬಳಸ್ತಿದ್ದಾರೆ ನೋಡಿ, ಈ ಏಜಲ್ಲಿ ಬಳಸ್ತಿದ್ದಾರೆ ನೋಡಿ. ಅಂದರೆ ಅವರು ನಮ್ಮನ್ನು ನೋಡಿ ಬೆಳೆದಿದ್ದಾರೆ, ನಮ್ಮನ್ನು ನೋಡಿ ಬೆಳೆದಿದ್ದಕ್ಕೆ ಆ ಒಳ್ಳೆತನ ಈಗಲೂ ಬಂದಿದೆ ಮಕ್ಕಳಲ್ಲೂ. ಹಾಂ, ನಿಮ್ಮನ್ನು ನೋಡಿ ಬೆಳೆದದಲ್ಲ, ಹಾಗಾಗಿ ಬಡಿಸ್ತಾ ಇದ್ದಾರೆ ಎಲ್ಲರಿಗೆ ಪ್ರೀತಿಯಲ್ಲಿ. ಅವರಿಟ್ಟರು. ಇದನ್ನು ನಾನು ಒಪ್ಪುವುದಿಲ್ಲ, ಯಾಕಂದರೆ ನಮ್ಮ ಮಕ್ಕಳು ಮನೆಯಲ್ಲಿ ದೊಡ್ಡವರನ್ನು ನೋಡಿ ಹೇಗೆ ಬೆಳೆದ. ನಮ್ಮಲ್ಲಿ ಒಬ್ಬನೇ ದಾರಿ ತಪ್ಪಿದ್ದ, ಅವನೊಬ್ಬನೇ ಅಭಿ. ಅಭಿ 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 ಕೊಡಜದ್ದು ದಾರಿ ತಪ್ಪಿದ್ದು ಚಿಕ್ಕಮ್ಮ. ಕೊಡಜ ಇಲ್ಲಿ ಮ್ಯಾಪ್ ಬಕಾಯಿ ಮ್ಯಾಪ್ ಎಲ್ಲಿದ್ದಾನೆ ಅಭಿ? ಊಟ ಅಂತೂ ಸೂಪರ್ ಆಗಿದೆ, ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಇದು ಕಾಸ್ತಳಿ ತೋರಿಸ, ಇದು ಕಾಸ್ತಳಿ ಅಂತೆ. ಕಾಸ್ತಳಿಯನ್ನು ಮದುವೆ ಆದವರು ಹಾಕೋದು, ಬಟ್ ಇದನ್ನ ಮದುವೆ ಆಗದವ್ರು ಹಾಕಿದ್ರೆ ಏನಾಗ್ತದೆ, ಅವ್ರಿಗೆ ಬೇಗ ಮದುವೆ ಆಗ್ತದೆ, ಮದುವೆ ಸೆಟ್ ಆಗ್ತದೆ ಅಂತ ಅವರಿಗೆ. ವರ್ಷನಿಗೊಂದು ಹಾಕುವ, ವರ್ಷನಿಗೆ ಆಗುದಿಲ್ಲ ಬರ್ರಿ. ಅದೊಂದು ಕಟ್ಟು ಕತೆ ಅಲ್ಲ, ಅದೊಂದು ಕಟ್ಟು ಕತೆ. ಹಾ, ಕಟ್ಟು ಕತೆ. ಇದಾಗಿತ್ತು ಇವತ್ತಿನ ಈ ಲಾಗ್ ನೋಡಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿತ್ ಮ್ಯೂಸಿಕ್ ಇಷ್ಟಪಡ್ತೀರಾ, ವಿದೌಟ್ ಮ್ಯೂಸಿಕ್ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷಕ್ಕೆ ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು, ಲವ್ ಯು ಆಲ್.